ಮತ್ತು ಒಂದು ಸಿನಿಮಾಲಿ ಒಬ್ಬ ಅಸೋಸಿಯೇಟು ಮತ್ತು ಆ ಟೀಮು ಆ್ಯಂಡ್ ಅಗೇನ್ ಕ್ಯಾಮ್ರಾಮ್ಯಾನು ನಿನ್ನ ಟೀಮು ಇಲ್ಲಿ ನನಗೆ ನನ್ನ ಅಸೋಸಿಯೇಟ್ ತಂಬಿ ವೀರ ಮೌರ್ಯ ನೀನು ಮತ್ತು ನಿನ್ನ ಜೊತೆ ಬಾಲ ವಿಜಯ್ ನಂತರ ಒಬ್ಬ ಕಪ್ಪಗಿರೋ ಅರುಣ. ಸೊ ನಾವೆಲ್ಲ ಒಂದಾದಾಗ ಮುಖ್ಯದವ್ರು ಕೂತ್ರೆ ನೀನು ಈ ಸಲಗಾ ಸಿನಿಮಾಯಿಂದ ಹಿಡಿದು ಭೀಮಾ ಸಿನಿಮಾದ ಇನ್ನೊಂದು ಎನರ್ಜಿ ನೀನು. ಆ ಎನರ್ಜಿ ಅಂದರೆ ನಮ್ಮಮ್ಮ ಯಾವಾಗಲೂ ನಿಮ್ಮನ್ನೆಲ್ಲ ನೋಡೋವಾಗ ಅನ್ನೋರು, ಅಮ್ಮ ಇವರು ಕ್ಯಾಮ್ರಾಮನ್ ಅಮ್ಮ, ಇವನು ಮಹೇಶ್ ಅಮ್ಮ ಅಂತೆಲ್ಲ ಹೇಳಿದಾಗ ಮಹೇಶನ ತಪ್ಪು ತಿಳ್ಕೊಂಬಿಟ್ಟಿದ್ರು. ಯಾಕೆ ಎರಡೆರಡು ಸರಿ ಬರ್ತಾನೆ, ನೀವು ಯಾರು ಇನ್ನೊಬ್ಬ ಅವ್ರ ತಮ್ಮ ಬರ್ತಾನ ಅಂತೇನೋ ಹೇಳೋರು. ಅಂದರೆ ಅವ್ರಿಗೆ ಏಜ್ ಆಗಿತ್ತಲ್ಲ, ಗೊತ್ತಾಗ್ತಿರ್ಲಿಲ್ಲ ಅಲ್ವ ತಂಬಿ. ಹಂಗೆ ಒಂದ್ಸರಿ ಕನ್ನಡಕ ಹಾಕೊಂಬರೋನು, ಒಂದ್ಸರಿ ವಿತೌಟ್ ಕನ್ನಡಕ ಹಾಕೊಂಬರೋನು, ಅಣ್ಣ ತಮ್ಮಂದ್ರ ಅನ್ನೋರು. ನಾನು ಯಾಕೆ ಈ ಜಗದಲ್ಲಿ ಇವತ್ತು ಎಮೋಷ್ನಲ್ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಇದೊಂದು ಗರ್ಭಗುಡಿ. ಇದು ಇಲ್ಲಿ ಕುತ್ಕೊಂಡು ಯಾಕೆ ಮಾಡ್ತಾಯಿದ್ದೀನಿ ಇವತ್ತು ಯಶಸ್ಸು ಭೀಮಾ ಸಿನಿಮಾ ಆಗೋದಕ್ಕೆ ನೀನು ಕೂಡ ಒಬ್ಬ ಮುಖ್ಯ ಕಾರಣ ನನಗೆ. ನಾನು ನಿನಗೆ ಶೂಟಿಂಗಲ್ಲಿ ನನಗಿನ ವಯಸ್ಸಲ್ಲಿ ಕಡಿಮೆ ಇರೋದ್ರಿಂದ ರೇಗ್ತಾ ಇರ್ತೀನಿ, ಬೈತಾ ಇರ್ತೀನಿ. ಅದು ಹೆಚ್ಚಾಗಿ ಪ್ರೀತಿ ಅಂತ ಹೇಳಿ ಸರ್, ಅದನ್ನೇ ಎಲ್ಲರೂ ಏನು ನೀವಿಬ್ರು ಯಾವಾಗಲೂ ಕಿತ್ಲಾಡ್ತಾ ಇರ್ತೀರಾ, ಎಲ್ಲಿ ನೋಡಿದ್ರು ಸರ್ ಇಬ್ರು ಕಿತ್ಲಾಡ್ತೀವಿ ಅಂತ ಏನು ಕಿತ್ಲಾಡ್ತೀರಾ ಅಂತ ಕೇಳ್ತಾರೆ. ಫೋಟೋಜಲ್ಲಿ ನೋಡಿದ್ರೆ ಎಲ್ಲ ಚೆನ್ನಾಗೇ ಇರೋದಿರುತ್ತಲ್ಲ ಅಂತ. ಇಲ್ಲ, ಕಿತ್ತಾಟ ಏನಂದರೆ ಅದು ಈಗ ನಾನೇನೋ ಕಂಡಿರೋದನ್ನು ನೀನು ಕಂಡುಕೊಳ್ಳೋದಕ್ಕೆ ಒಂದು ಸಣ್ಣ ಟೈಮ್ ಆಗತ್ತೆ. ನಾನು ಸ್ಪೀಡಾಗಿ ಹೋಗ್ತಾ ಇರ್ತೀನಿ, ನೀನು ಸಾರ್ ಅಂದಾಗ ಏನು ಸಾರ್ ಬಾ ಇಲ್ಲಿಗೆ ಅಂದಿರ್ತೀನಿ. ಅದು ನನಗೆ ನಿನಗೆ ಮಾತ್ರ ಸಾಧ್ಯ. ಅದು ಜೀವನದಲ್ಲಿ ಅದೊಂದು ದೊಡ್ಡ ನಮಗೆ ದೇವರು ಸೇರಿಸಿರುವಂಥ ಒಂದು ಜೋಡಿ ನಮಗೆ. ಹಂಗಾಗಿ ನನಗೆ ಅದ್ರ ಬಗ್ಗೆ ನಾನು ನಿಮಗೆ ಸಿಕ್ಕಾಪಟ್ಟೆ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್. ನಾನು ತುಂಬ ಥ್ಯಾಂಕ್ಫುಲ್ ಇದ್ದೀನಿ ಸರ್. ಸಲಗಾ ನಂತರ ನಾನು ಸಲಗಾಗಿಂತ ಭೀಮಾ ಯಶಸ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ. ಅದು ನನಗೆ ಖುಷಿ ಇದೆ. ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್ ನಿನಗೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಶಿವ, ಟೀಮ್ ಕಟ್ಟಿ ಟೀಮಲ್ಲಿರೋಣ, ಟೀಮಿಂದ ಮಾತ್ರ ನಾವು ಏನಾರ ಮಾಡೋಕ್ಕೆ ಸಾಧ್ಯ. ಈ ಹನಿ ಗೂಡಿದ್ರೆ ಹಳ್ಳ ಅಂತಾರಲ್ಲ, ಹಂಗೆ ಆ ತಂಡ ಬಿಟ್ಕೊಡ್ದಿರ ನಾನು ಮಾಡೋವಂಥ ಸಿನಿಮಾಗಳಲ್ಲಿ ಜೊತೆಲಿದ್ದು ನೀನು ಬಂದಾಗ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೋತೀಯ. ನಿನ್ನ ಬಗ್ಗೆ ವಿಶೇಷತೆ ಏನು ಅಂದರೆ ನೀನು ಪಟ್ಟಿರೋ ಕಷ್ಟ ಒಂದು ಚಿಕ್ಕದು 4 ಲೈನಲ್ಲಿ ಹೇಳು ನಂಗೆ ಸಾಕು. ನೀನು ಮತ್ತು ನಿಮ್ಮ ಮನೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ವಿಷಯ. ಎಲ್ಲರೂ ಏನು ಅನ್ಕೊತಾರೆ, DOP ಅಂದರೆ ಏನು, DOPನೇ ಇಂಗ್ಲೀಷ್ ವರ್ಡು, ಅವರು ಸಖತ್ತಾಗಿರ್ತಾರೆ DOPಗಳ ಥರ ಅನ್ಕೊತಾರೆ. ಇಲ್ಲ, ನೀನು ಪಟ್ಟಿರೋ ಕಷ್ಟ ಮತ್ತು ನಿನ್ನ ವಿಷಯ ಮುದ್ದಾಗಿ 2 ಸಾಲಲ್ಲಿ ಹೇಳು. ನಾನು ಪಟ್ಟಿರೋ ಕಷ್ಟನೇ ನನ್ನನ್ನು ಸಿನಿಮಾಟೋಗ್ರಾಫರ್ ಆಗಿ ಮಾಡಿದ್ದು. ಏನಂದರೆ ನಮ್ಮ ಸುತ್ತಲೂ ನಡೆಯೋ ಒಂದು ವಾತಾವರಣನೇ ನಾವು ಚೆನ್ನಾಗಿ ಅನುಭವಿಸಿದ್ದೀವಿ. ಆ ಕಷ್ಟನ ಅನುಭವಿಸಿದ್ದಕ್ಕೆ ಇವತ್ತು ಸುಖ ನೋಡ್ತೀವಿ. ನಿನಗೆ ಸೆಟ್ಟಲ್ ಆಗಿರುವಂಥ ಒಂದು ಅವಮಾನ ಹೇಳು. ನಿನಗೆ ತುಂಬ ನೋವಾಗ್ಬಿಟ್ಟು ಅವತ್ತು ಸ್ವಲ್ಪ ಜೋರಾಗಿ ಮಾತಾಡು. ನಿಂಗೆ ಹತ್ಕೊಂಡಿರೋದು, ನಿಂಗೆ ನೋವಾಗಿರೋದು. ಯಾಕೆಂದ್ರೆ ನನ್ನ ಥರನೇ ನೀನು. ಹೌದು, ಆಗಿದೆ. ಅವಮಾನ ಆಗಿಲ್ಲ ಅನ್ನೋದು ಇಲ್ಲ, ಅವಮಾನ ಆಗಿದ್ದಕ್ಕೆ ಇವತ್ತು ಒಂದು ಇನ್ಸಿಡೆಂಟ್ ಹೇಳು. ನಾನು ಮರೆಯೋಕ್ಕೆ ಆಗಲ್ಲ ಸರ್ ಇದನ್ನು ಅಂತ. ಅದು ಮರೆಯೋಕ್ಕೆ ಆಗಲ್ಲ ಅಂದರೆ ಒಂದು ಟೆಕ್ನಿಕಲಿ ಒಂದು ಸಿನಿಮಾ ಹೆಸರು. ಆ ಸಿನಿಮಾ ಬೇಡ, ಸಿನಿಮಾ ಹೆಸರು ಬೇಡ, ಡೈರೆಕ್ಟರ್ ಹೆಸರು ಬೇಡ, ಯಾವುದು ಬೇಡ. ಆ ಸಿನಿಮಾ ಒಂದು ಒಳ್ಳೆ ಜಾಗದಲ್ಲಿ ಶೂಟ್ ಮಾಡ್ತಿದ್ದೀವಿ. ಅದು ಒಂದು ಮಧ್ಯಾಹ್ನ ತೆಗಿಯೋ ಒಂದು ಶಾಟು ರಾತ್ರಿ 7 ಗಂಟೆ ಆಗಿಬಿಟ್ಟಿದೆ. ಆದರೆ ಆ ರಾತ್ರಿ 7 ಗಂಟೆ ಒಂದು ಬೆಳಕಿರುತ್ತೆ, ಅದು ತುಂಬ ಕಾಮಾಗಿರುತ್ತೆ. ಆ ಬೆಳಕಲ್ಲಿ ಮಧ್ಯಾಹ್ನದೊಂದು ಪಿಕ್ಚರೇಜನ್ನು ನಾವು ತರಬೇಕು ವಿಜುವಲಿ. ಅದನ್ನು ಅವರು ಡೈರೆಕ್ಟರ್ ನಾನು ಕನ್ವೆ ಮಾಡಿ ಹೇಳ್ತಿದ್ದೀನಿ, ಅವ್ರು ಕನ್ವೆ ಆಗಲಿಲ್ಲ. ಅವ್ರೇನು ಮಾಡಿದ್ರು, ಅವ್ರು ಸಣ್ಣದಾಗಿ ಬೇಜಾರಾಗಿ ಒಂದು ಕೆಲಸ ಮಾಡಿ, ನೀನು ಆ ಕಡೆ ಸೈಡ್ಗಿರು, ಫೋಕಸ್ ಫುಲ್ಲರ್ನ ಕರೆದ್ಬಿಟ್ಟು ಕ್ಯಾಮ್ರಾ ಹತ್ರ ನಿಂತ್ಕೊಂಡು ಆ ಶಾರ್ಟ್ ತೆಗೆಸ್ಕೊಂಡ್ರು. ಅದಾದಮೇಲೆ ಅವ್ರಿಗೆ ರಿಯಲೈಸ್ ಆಯಿತು ಆ ಶಾರ್ಟ್ ಅವ್ರೇನೇನೋ ಮಾಡಿದ್ರು, ಬಟ್ ನಾನು ಟೆಕ್ನಿಕಲಿ ಅವ್ರಿಗೆ ಹೇಳಿದ್ದೆ. ಕೊನೆಗೆ ಅದು ಅಚೀವ್ ಆಗಲಿಲ್ಲ. ಕೊನೆಗೆ ಅದನ್ನು ಮತ್ತೆ ನಾವು ರೀಶೂಟ್ ಮಾಡಿದ್ದಾಯಿತು. ಅದು ಅವಮಾನ ಆದ್ರೂ ಮತ್ತೆ ಅದ್ರ ಜೊತೆ ಸನ್ಮಾನನೂ ಆಯಿತು ಅದ್ರ ಜೊತೆಗೆ. ಅದೊಂದು ತುಂಬ ನನಗೆ ಕಾಡಿತ್ತು. ಓಕೆ, ನೀನು ಮೊದಲು ಏನೇನು ಕೆಲಸಗಳು ಮಾಡ್ತಾ ಬಂದು DOP ಆದೆ? ನಾನು ಪ್ರೀವಿಯಸ್ DOP ಹಾಕಿಂತ ಮುಂಚೆ ಒಂದು ಆಪರೇಷನ್ ಥಿಯೇಟ್ರಲ್ಲಿ ಅಸಿಸ್ಟ್ ಆಗಿ ಕೆಲಸ ಮಾಡಿದ್ದೆ. ನಾನು ಫಸ್ಟ್ PU ಓದ್ತಾ ಸೆಕೆಂಡ್ PU ಸ್ಟಡಿ ಮಾಡ್ತಾ ಪಾರ್ಟ್ ಟೈಮ್ ಜಾಬು ನಾನೊಂದು ಆಪರೇಷನ್ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೆ, ಸೆಂಟ್ ತೆರೇಸಾ ಅಂತ ಒಂದು ಹಾಸ್ಪಿಟಲಲ್ಲಿ. ಅದಾದಮೇಲೆ ಹಾಗೇ ಒಂದು ಪೇಪರ್ ಹಾಕೋದು ಮಾರ್ನಿಂಗು ಇದೆಲ್ಲರೂ ಮಾಡಿರೋ ಕೆಲಸಗಳಲ್ಲೇ ನಾವು ಅದರಲ್ಲಿ ಎಂಜಾಯ್ ಮಾಡಿದ್ವಿ. ಹೌದೌದು. ಏನೇನು ಮಾಡಿದ್ದೀವಿ ನೋಡಪ್ಪ, ಈಗ ನಾನು ಮಾಡಿರೋ ಕೆಲಸ ಎಲ್ಲರೂ ಹೇಳಿದ್ದೀನಿ, ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ. ಹಂಗೆ ನೀನು ಅದ್ರ ಜೊತೆಯಲ್ಲಿ ನಾನು ಅಸಿಸ್ಟೆಂಟಾಗಿ ಜಾಯಿನ್ ಆಗೋದಕ್ಕೇ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. 2 ವರ್ಷ ಒಬ್ಬ ಪರ್ಸನ್ನ ಫಾಲೋ ಅಪ್ ಮಾಡಿದ್ದೀನಿ, ಜಸ್ಟ್ ನಾನು ಅಸಿಸ್ಟೆಂಟಾಗಿ ಜಾಯಿನ್ ಆಗೋದಕ್ಕೇ. ಅದು ಒಂದು ದೊಡ್ಡ, ನಾನು ಸಿನಿಮಾ ಬರೋದಂದರೆ ತುಂಬ ಈಸಿ ಅಲ್ಲ, ಪ್ಯಾಷನ್ ಜೊತೆಗೆ ಹಠನೂ ಇರಬೇಕು ಅನ್ನೋದು. 2 ವರ್ಷ ಆ ಮನುಷ್ಯ ನನ್ನನ್ನು ವೆಯ್ಟ್ ಮಾಡಿಸಿದ್ನಲ್ಲ, ಆ ಸಿನಿಮಾ ನಾನು ಬಂದಿದ್ದೆ. ಅದು ಅಂದರೆ ನಿಮ್ಮ ಸಿನಿಮಾಗೆ ದೇವರು ಅಂತಂತ ಸಿನಿಮಾಗೆ ನಾನು ಅಸಿಸ್ಟೆಂಟಾಗಿ ಬಂದಿದ್ದು.
ಅದು ಒಂದು ಹಠ ಅಲ್ಲಿಂದಲೇ ನನಗೆ ಹುಟ್ಟು. ನನಗೆ ಅದು ಗೊತ್ತೇ ಇಲ್ಲ, ದೇವರು ಸಿನಿಮಾಗೆ ನೀನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಬಂದಿದ್ದೆ. ನಾನು ನಿಮ್ಮನ್ನ ತುಂಬಾ ಫಂಕಿಯಾಗಿ ಸ್ಟೈಲಿಶ್ ಆಗಿ ನೋಡಿದೆ ನಾನು ಫಸ್ಟ್ ಡೇ ಶೂಟಲ್ಲಿ ರಾಕ್ಲಿನ್ ಸ್ಟುಡಿಯೋದಲ್ಲಿ. ಓಕೆ ಫೈನ್. ನಾನು ಈ ಸಿನಿಮಾದು ಭೀಮಾ ಸಿನಿಮಾ ಕ್ರೆಡಿಟ್, ಗೆಲುವಿನ ಕ್ರೆಡಿಟ್ ನಿಮಗೂ ಕೂಡ ಕೊಡ್ತೀನಿ. ಯಾಕಂದರೆ ನಾನು ಯಾವಾಗಲೂ ನನ್ನ ಜೊತೆ ಸಾಥ್ ಕೊಟ್ಟಂಥ ಯಾರನ್ನೂ ನಾನು ಬಿಡೋದಿಲ್ಲ. ನನಗೆ ಮೋಸ ಮಾಡಿದವ್ರು ಅಷ್ಟೇ, ನಾನು ಸುಮ್ಮನೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ನಿನಗೆ ಚೆನ್ನಾಗಿ ಗೊತ್ತು ನನ್ನ ಸ್ಟೈಲ್ ಹೆಂಗೆ ಅಂತ. ಸೊ ಇನ್ನು ಸುಮಾರು ಜನಕ್ಕೆ ಲೆಕ್ಕಾಚಾರ ಹೇಳಬೇಕು, ಹೇಳ್ತೀನಿ, ಲೆಕ್ಕಾಚಾರ ಬರೀತಾ ಇದ್ದೀನಿ, ಬರೆದಿಟ್ಟಿದ್ದೀನಿ, ಆನ್ಸರ್ ಹೇಳ್ತೀನಿ ಇಷ್ಟರಲ್ಲೇ. ಇದಾದಮೇಲೆ ಶಿವು, ನನಗೆ ತುಂಬ ಇಷ್ಟ ಆಗಿದ್ದು ಈ ಸತಿ ಆ ಕಲರ್ನ ಮತ್ತು ಆ ಮೂಡ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದೆ. ಆ ಕಲರಿಸ್ಟ್ ಯಾರು? ಕಲರಿಸ್ಟು ರಮೇಶ್ ಅಂತ. ಅದು ಹೆಚ್ಚಾಗಿ ಅವ್ರಿಗೆ ನಾವು ಈ ಥರದ್ದೊಂದು ಪ್ಲ್ಯಾನ್ ಇತ್ತು ನಮಗೆ. ಫಸ್ಟ್ ಬೇಸಿಕ್ಲಿ ನೀವು ಡೈರೆಕ್ಟ್ರಾಗಿ ನನಗೆ ನಿಮ್ಮ ವರ್ಷನ್ನ ನನಗೆ ವಿಷನ್ನ ತಿಳಿಸ್ಕೊಟ್ಟಿದ್ದೆ ನನಗೆ ಈಸಿ ಆಯಿತು ಆ ಕಲರ್ಸ್ನ ಸಿನಿಮಾದಲ್ಲಿ ಹೇಳೋದಕ್ಕೆ. ಅದಕ್ಕೆ ತುಂಬ ಎಲ್ಲ ಕಡೆಯೂ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ರಮೇಶ್ ಅಂತ ಕಲರಿಸ್ಟು. ಬಟ್ ಅದಕ್ಕೆ ಇನ್ ಡೀಟೇಲ್ ಡೈರೆಕ್ಟ್ರೇ ಅಲ್ವ ಸರ್, ನೀವು ನಿಮ್ಮ ವರ್ಷನ್ ನನಗೆ ಹೇಳಿಲ್ಲ ಅಂದರೆ ನಾನು ಆ ಥರದ್ದೊಂದು ಪಿಕ್ಚರೈಸನ್ನ ಇಡೋದಕ್ಕೆ ಆಗಲ್ಲ. ಅದು ನನಗೆ ತುಂಬ ಸುಲಭ ಆಗಿದ್ದು. ನಾನು ನಿನ್ನ ತುಂಬ ಇಷ್ಟಪಡುವಂಥ ಜಾಗ, ಪದೇ 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 ಸಿನಿಮಾ ನೋಡುವಾಗ ಆ ವೀಲಿ ಮಾಡೋದನ್ನು ನೀನು ತೆಗೆದಿದ್ಯಾ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿನ್ಗೆ ಆ ವಿಷಯದಲ್ಲಿ, ಹ್ಯಾಟ್ಸ್ ಆಫ್. ಯಾಕೆಂದರೆ ನಾನು ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್. ನಾನು ಇದರ ಮಧ್ಯೆ ಯಾಕೆ ಇನ್ನೊಂದು ಹೇಳ್ತೀನಿ ಅಂದರೆ, ಆ ಸಲಗ ಕ್ಲೈಮ್ಯಾಕ್ಸಲ್ಲೂ ನಾನು ದೇವ್ರನ್ನೆಲ್ಲ ನೆನೆಸ್ಕೊಂಡೆ. ಹೆಂಗಪ್ಪ ಮಾಡೋದು ಇಲ್ಲಿ ಈ ಥರದೊಂದು ಜಾತ್ರೆಯಲ್ಲಿ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡ್ಬೇಕಂದ್ರೆ ಅದು ದೊಡ್ಡ ಟಾಸ್ಕು. ಬಟ್ ಈ ವರ್ಷ ಹೇಳಿದ ತಕ್ಷಣ ನಂದು ಒಂದು ಪ್ರಿಪ್ರೇಷನ್ ಇತ್ತು, ನಂದು ಒಂದು ಬ್ಯಾಕ್ ಎಂಡಲ್ಲಿ. ನಾನು ಎಲ್ಲರ ಹತ್ರನೂ, ಮಹೇಶ್ ಅವ್ರ ಹತ್ರ ಆಗಿರಲಿ, ನಿಮ್ಮ ಟೀಮ್ ಎಲ್ಲ ಸ್ವಲ್ಪ ಇಂಟ್ರಪ್ಟ್ ಮಾಡ್ತೀನಿ. ಸ್ಟಡಿ ಇಟ್ಬಿಟ್ಟು ಒಂದು ಹಾಲಲ್ಲೋ ಅಥವಾ ಒಂದು ಕಡೆ ಎಲ್ಲೋ ಹೋಗ್ತಾ ಇರೋದನ್ನು ತೆಗಿಯೋದು ಬೇರೆ. ಗಾಡಿಗಳು ಹೋಗ್ತಾ ಇರ್ಬೇಕಾದ್ರೆ ಜೊತೆಯಲ್ಲಿ ಹೋಗಿ ತೆಗೆಯೋದಿದೆ ಗೊತ್ತಾ. ನನಗೆ ವಾವ್ ಅನ್ಸ್ಬಿಡ್ತು ಅಲ್ಲಿ. ಪ್ರತಿ ಸರಿ ನೋಡಿದಾಗಲೂ ವಾವ್, ಏನು ಕ್ಯಾಪ್ಚರ್ ಮಾಡಿದ್ದಾನೆ ಇದನ್ನು. ಅದು 8 days ನಾವು ಶೂಟ್ ಮಾಡಿದ್ವಿ ಸರ್, ಕಂಪ್ಲೀಟ್ ನೈಟೇ. ಈವ್ನಿಂಗು 6ಗೆ ಶುರುವಾಯಿತು ಅಂದರೆ ಮಾರ್ನಿಂಗ್ 6ಗೆ ನಾವು ವೈಡ್ ಅಪ್ ಮಾಡ್ತಿದ್ದು. ಅದೂ ಅಷ್ಟೇ, ನಮಗೇನು ಅಂದರೆ ನಾವು ತುಂಬ ಡಿಸ್ಕಸ್ ಮಾಡಿದ್ವಿ. ಆದರೂ ನಾವು ಅದನ್ನು ಸೆಟ್ಟೆಲ್ಲ ಹಾಕಿದ್ದೀವಿ. ಬಟ್ ನಾವು ಅದನ್ನು ಮೀರಿದ್ದೇನೆಂದರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳಿತ್ತು, ಇಲ್ಲ ಶಿವ ನೀವು ಸೆಟ್ ಹಾಕಿ ಲೈಟ್ ಹಾಕಿ ನೀವು ಮಾಡ್ತೀಯ ಗೊತ್ತು. ಅದು ಬಿಟ್ಟು ನನಗೇನಂದರೆ ಈ ನ್ಯಾಚುರಲ್ ಸ್ಟ್ರೀಟ್ ಲೈಟಲ್ಲಿ ನನಗೆ ಎಕ್ಸ್ಪೋಸ್ ಆಗಬೇಕು, ಇದು ಆಡಿಯನ್ಸ್ಗೆ ನಾವೇ ಅಂತಂತ ಅನಿಸ್ಬೇಕು, ಆ ಥರದ ಪಿಕ್ಚರೈಸನ್ನ ಮಾಡೋಣ ಅಂತಂತ ನೀವು ನನಗೆ ಗೈಡ್ಲೈನ್ಸ್ ಕೊಟ್ರಿ. ಸರಿ, ನಾವು ಒಂದು ನೈಟ್ ಎಲ್ಲ ಹೋಗಿ, ನಾನು ಪ್ರೀವಿಯಸ್ ನಿಮ್ಮ ಜೊತೆ ಬರೋಕ್ಕಿಂತ ಮುಂಚೆ ಒಂದು ಬೆಂಗಳೂರಲ್ಲಿ ನಿಮ್ಮದು ನನಗೆ ನಿಮ್ಮ ಜೊತೆ ಮಾಡೋದೇ ದೊಡ್ಡ, ನಾನು ಯಾವ ರೋಡ್ ಹೇಳ್ಬಿಡ್ತಾರೋ ಯಾವ ಜಾಗ ಹೇಳ್ಬಿಡ್ತಾರೋ, ಸರಿ ನಾನು ಅಲ್ಲಿ ಏನಾದರೂ ಫಸ್ಟೇ ಪ್ರಿಪೇರ್ ಆಗಬೇಕಲ್ಲ ಅನ್ನೋದು ನಂದು ಒಂದು ಪ್ಲ್ಯಾನ್ ಇಲ್ಲ. ನಂದು ನಿಂದು ಆ್ಯಕ್ಚುಲಿ ಅದು ಮ್ಯಾಚ್ ಆಗಿರೋದು. ಅದು ಅಂದರೆ ನಾನು ಎಲ್ಲಿ ಹೇಳ್ತೀನೋ ಅಲ್ಲಿ ಬಂದು ನಿಂತ್ಕೊಂಡು ನಾನು ತೆಗಿತೀನಿ ಸರ್. ಅದು ಏನಂದ್ರೆ ನಿಮ್ಮ ವೇವ್ಲೆಂತು ನನಗೆ ಕನೆಕ್ಟ್ ಆಗಿದೆ ಸರ್. ನೀವು ಹೇಳ್ಬೇಕಾದ್ರೆ ಅನ್ಕೋತೀನಿ, ಇವಾಗ ನಿಮ್ಮ ಟೀಮಲ್ಲಿ ಒಂದಿಷ್ಟು ಡಿಸ್ಕಸ್ ಆಗ್ತಾ ಇರುತ್ತೆ, ಈ ರೋಡು ಅಂತ. ಈ ರೋಡುಗಳೆಲ್ಲ ನನಗೆ ಆ ರೋಡಲ್ಲಿ ಲೈಟ್ ಎಲ್ಲಿದೆ ಗುರು, ನಾನು ಓನ್ಲಿ ಅಟ್ಲೀಸ್ಟ್ ಆ ಕ್ಯಾರೆಕ್ಟರ್ಗಳು ಹೋಗ್ತಿರೋದಾದ್ರೂ ನಾನು ಎಕ್ಸ್ಪೋಸ್ ಆಗಬೇಕಲ್ವಾ, ನನಗೆ ಎಕ್ಸ್ಪೋಜರ್ ಬೇಕಲ್ವಾ ಅನ್ನೋದನ್ನ ನಾನು ನೋಡ್ತಿರ್ತೀನಿ. ಸರಿ, ಹೆಂಗೋ ನೀವು ಅಲ್ಲಿ ಕೂಡ ಅಷ್ಟೇ, ಇಲ್ಲ ಎಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ ಅಲ್ಲಿ ನೋಡು ಅಂದಾಗ ನಾವು ಕಂಪ್ಲೀಟ್ ಆ ನೈಸ್ ರೋಡ್ ಮತ್ತು ಮಾರ್ಕೆಟ್ ರೋಡ್ನ ನಾವು ಬಳಸ್ತೀವಿ. ಅದು ಮಾತ್ರ ನಿಜವಾಗ್ಲೂ ಆ ವೀಲಿ ತೆಗೆಯೋದಿದೆ ಗೊತ್ತಾ. ನನಗೆ ಗೊತ್ತಿಲ್ಲ, ನಾವು ಮಾಡಿದ್ದೀವಿ ಅಂತಲ್ಲ, ದುರಾಂಕಾರ ಪಡೋದು ಬೇಡ, ಇನ್ನೊಂದಷ್ಟು ಕೆಲಸಗಳು ಮಾಡೋಣ. ಬೇರೆ ಯಾರಣ ಆಗಿದ್ರೆ ನಾವೆಲ್ಲೆಲ್ಲಿ ತೆಗೆದೀವೋ ಅಷ್ಟಕ್ಕೂ ಲೈಟ್ ಹಾಕ್ಸ್ಕೊಂಡು ಹೋಗಿ ತೆಗೆದುಬಿಟ್ಟಿರೋರು ಅಲ್ವಾ. ಅದೊಂದು ಸ್ಟೈಲ್ ಆಫ್ ಮೇಕಿಂಗ್ ಇರ್ಬೋದು. ಅದು ಅಷ್ಟು ನ್ಯಾಚುರಲ್ ಆಗಿ ರೆಸ್ಪೆಕ್ಟ್ ಇದೆ. ಬಟ್ ನನಗೆ ನ್ಯಾಚುರಲ್ ಆಗಿ ಬೇಕು. ಅದು ನ್ಯಾಚುರಲ್ ಆಗಿ ಬರೋದಕ್ಕೂ ಇನ್ಕ್ಲೂಡ್ ನಿಮ್ಮ ಬಾಯ್ಸ್ ತುಂಬ ಸಪೋರ್ಟ್ ಮಾಡಿದ್ರು, ನಿಮ್ಮ ಆರ್ಟಿಸ್ಟ್ಗಳು. ಆ ಟೈಮಿಂಗಿಗೆ ನಾನು ನೀವು ಹೆಂಗೆ ಹೇಳ್ತೀರಾ, ನಿಮ್ಮ ಜೊತೆ ಇದ್ದಾಗ ನಮಗೂ ಫೈರ್ ಆಗುತ್ತೆ, ನಾವು ಆಯ್ ಬಾಯ್ ಡ್ಯಾಶ್ ಅಂತೆಲ್ಲ ಮಾತಾಡ್ತಿರ್ತೀವಿ. ಸೊ ಅದನ್ನ ಪಾಪ ಅವರು ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ನಮ್ಮ ಫ್ರೇಮಲ್ಲಿ ಅವರು ಜರ್ನಿ ಮಾಡಿರೋದು ಅವ್ರಿಗೆ ಬಿಗ್. ಆಮೇಲೆ ಇನ್ನೊಂದು ಎಲ್ಲೆಲ್ಲಿ ತುಂಬ ನಿಂತು ನನಗೆ ಅಂದರೆ ಎಲ್ಲ ಫ್ರೇಮಲ್ಲೂ ಸೂಪರ್ ಅಂತ ಕೊಟ್ಟಿದ್ಯಾ. ಎಲ್ಲೆಲ್ಲಿ ರಿಸ್ಕು ಅಂದಾಗ ಸಂಡೇ ಬಜಾರಲ್ಲಿ ತೆಗೆದ್ವಿ, ಯು ರಿಮೆಂಬರ್. ಸಂಡೇ ಬಜಾರಲ್ಲಿ ತೆಗೆದಾಗಲೂ ಅಷ್ಟೇ ನಾನಂತೂ ಒಂಥರ ಮೈ ಜುಮ್ ಅನ್ಸ್ಬಿಡ್ತು. ಅಲ್ಲಿ ಬರೀ ಆರ್ಟಿಸ್ಟ್ನ ಬಿಟ್ಟು ಸಂಡೇ ಬಜಾರಲ್ಲಿ ಎಲ್ಲಂದ್ರಲ್ಲಿ ತೆಕ್ಕೊಂಡು ಬಂದು, ಗೊತ್ತಿಲ್ಲ ಶಿವ, ನನಗನ್ಸುತ್ತೆ ಇವತ್ತು ಸರ್ ಇದ್ರ ಮಧ್ಯೆ ಇವತ್ತು ತುಂಬ ಜನನೂ ನಮ್ಗೆ ಅಪ್ರಿಷಿಯೇಷನ್ಸ್ ಕೊಡ್ತಿರೋದು, ಹೇಗೆ ಗುರು ಅಲ್ಲೆಲ್ಲ ಅಚೀವ್ ಮಾಡಿದೆ, ಹೆಂಗೆ ಮಾಡ್ತೀರಾ ನೀವು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂದರು. ಅದು ನಾವು ಮಾತ್ರ ಮಾಡೋಕ್ಕೆ ಸಾಧ್ಯ ಅಲ್ಲ, ನಮ್ಮ ಡೈರೆಕ್ಟ್ರು ಅವ್ರು ಬರ್ಕೊಂಡಿರೋದ್ರಿಂದನೇ ಸಾಧ್ಯ ಆಗಿದ್ದು ಅಂತಲೇ ನಾನು ಎಲ್ಲರಿಗೂ ಹೇಳಿದ್ದೀನಿ. ಏನು ಪ್ರತಿ ಫ್ರೇಮಲ್ಲೂ ಅಷ್ಟು ಇಕ್ಕಟ್ಟು ಅಷ್ಟು ಚೌಕಟ್ಟಲ್ಲಿ ಹೆಂಗೆ ಮಾಡಿದೆ ಅಂತ ನನ್ನ ಪ್ರಶ್ನೆ ಮಾಡ್ತಾರೆ.
ನಾನು ಅವರಿಗೆ ಬ್ರೀಫಾಗಿ ಏನು ಹೇಳಕ್ ಹೋಗಲ್ಲ, ಡೈರೆಕ್ಟರ್ ಥಾಟ್ ಅವ್ರು ಏನು ಬರ್ಕೊಂಡಿದ್ರು ಅವ್ರಿಗೆ ಇಲ್ಲೇ ಬೇಕು, ಇಲ್ಲಿದ್ರೇನೆ ನನಗೆ ಹೊಸ್ದಾಗಿ ಕಾಣೋದು, ನನಗೆ ತುಂಬ ನೀಟಾಗಿ ಪಾಲಿಶ್ ಹೊಡೆದ್ಬಿಟ್ಟು ಬೇಡ ಅನ್ನೋದು ನಮ್ಮ ಡೈರೆಕ್ಟರ್ ಥಾಟ್ ಅಂತಲೇ ನಾನು ಅವ್ರಿಗೆ ತಿಳಿಸ್ತೀನಿ. ಹೌದು, ನನಗೆ ಅದು ತುಂಬ ಇಷ್ಟವಾಗಿರೋ ಜಾಗ. ಆ ಸಂಡೇ ಬಜಾರಲ್ಲಿ ನುಗ್ಗಿರೋದು, ತೆಗ್ದಿರೋದೆಲ್ಲನೂ ನನಗೆ ಈಗ ಸಿನಿಮಾ ಎಲ್ಲ ನೋಡಿದ್ಮೇಲೆ ಅನ್ನಿಸ್ತು, ಅಬ್ಬಬ್ಬಾ ಏನು ಹೊಡೆದಾಡಿದ್ದೀವಿ. ಅಲ್ಲಿಂದ ಮೆಜೆಸ್ಟಿಕ್ ಬರ್ತೀವಿ, ಮಾರ್ಕೆಟ್ ಬರ್ತೀವಿ, ಅದಾದಮೇಲೆ ಬೆಳಿಗ್ಗೆನೇ ಮಾರ್ಕೆಟ್ ಒಳಗೆ ನುಗ್ತೀವಿ ಗೊತ್ತಾ, ಹೂವಿನ ಮಾರ್ಕೆಟಲ್ಲೆಲ್ಲನೂ ಅದೆಲ್ಲ ನೋಡಿದಾಗ ಅಪ್ಪ. ಮತ್ತು ನಿಮ್ಮದು ಅಷ್ಟೇ, ನಿಮ್ಮ ಇಂಟ್ರೊಡಕ್ಷನ್ ತೆಗಿಬೇಕಾದ್ರೂ ನಿಮಗೆ ನನಗೆ ತುಂಬ ಸ್ಪೇಸ್ ಕೊಟ್ರಿ. ಅಂದರೆ ಹೇಗಿತ್ತು ಅಂದರೆ, ಬಟ್ ಅದರಲ್ಲೂ ಕಂಡೀಷನ್ಸ್ ಇತ್ತು. ರೆಗ್ಯುಲರಾಗಿ ನೀನು ತುಂಬ ಸ್ಮೂತಾಗಿ ಕುತ್ಕೊಂಡು ತೆಗಿಬೇಡ, ನನಗೇನಾದರೂ ಒಂದು ಕ್ರ್ಯಾಕಿಂಗ್ ವಿಜುವಲ್ಸ್ ಬೇಕು, ಮತ್ತು ಅಟ್ಲೀಸ್ಟ್ ಮಾತಾಡಬೇಕು, ಮತ್ತು ಬೇರೆಯವ್ರ ಪಿಕ್ಚರೇಷನ್ ರೆಫರೆನ್ಸ್ ಬೇಡ ಅನ್ನೋದು ನಿಮ್ಮ ಗೈಡ್ಲೈನ್ಸ್ ಇತ್ತು. ನಮ್ಮ ಥಾಟಲ್ಲಿ ಇದ್ದಿದ್ದು ಅದೇನೆ. ಇವಾಗ ನಾವೇನು ಮಾಡ್ತೀವಿ, ನಾವೇನು ಕೊಡ್ತೀವಿ ಸಿನಿಮಾಟೋಗ್ರಾಫರ್ ಆಗಿ ಜನಕ್ಕೆ, ಮತ್ತು ನಮ್ಮ ಇವಾಗಿರೋ ಟೆಕ್ನಿಷಿಯನ್ಸ್ಗೆ ಈ ಥರದ್ದೂ ಒಂದು ಅವ್ರಿಗೆ ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನು ಪಿಕ್ಚರೈಸೇಷನ್ ಮಾಡೋದು ನಿಮ್ಮ ಗೈಡ್ಲೈನ್ಸ್ ಇತ್ತು. ಬಟ್ ನಮ್ಮ ಟೀಮ್, ನನ್ನ ಅಸೋಸಿಯೇಟ್ ಅಸಿಸ್ಟೆಂಟ್ಸ್ನು ಕೂಡ ಅವರು ಈ ರೀತಿ ಮಾಡೋಣ ಅನ್ನೋದನ್ನು ಪ್ಲ್ಯಾನ್ ಮಾಡಿ ಅದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ತೊಗೊಂಡು ಕಂಪ್ಲೀಟ್ ಮಾರ್ಕೆಟು ಮತ್ತು ಊರ್ವಶಿ ಥಿಯೇಟ್ರ್ ರೋಡು ಅಲ್ಲೆಲ್ಲ ತುಂಬ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡೋದಕ್ಕೂ ತುಂಬ ಯಾವಾಗಲೂ ಶಿವು ನನ್ನ ಶೂಟಿಂಗು ಅಂದರೆ 2 ಬ್ಯಾಕಪ್ ಹಾಕ್ಕೊಂಡು ಬಂದೇ ಬರ್ತಾನೆ. ಒಂದಷ್ಟು ಸೆಟ್ ಆಫ್ ಲೈಟು, ಒಂದಷ್ಟು ಸೆಟ್ ಆಫ್ ಲೆನ್ಸು, ಜೊತೆಗೆ ಒಂದು ಹಳೇದೊಂದು ಗಾಡಿ ಇರುತ್ತೆ, ಯಾರಿಗೂ ಗೊತ್ತಾಗಬಾರ್ದು ಶೂಟಿಂಗ್ ಮಾಡ್ತೀವಿ ಅಂತ. ನನಗೆ ಎಲ್ಲರಿಗೂ ಕ್ಯಾರವನ್ ಇತ್ತು, ನನಗೆ ಕ್ಯಾರವನ್ ಥರ ಓಮ್ನಿ ಇತ್ತು. ಸೊ ಹಂಗೆ 2 ಬ್ಯಾಕಪ್ ಹಾಕ್ಕೊಂಡು ಬಂದು ಯಾವಾಗಲೂ ನೀನು ತೆಗ್ದಿರೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಸೊ ಹಂಗಾಗಿ ಇವತ್ತು ಇಲ್ಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ತಾಯಿ ತಂದೆ ಇಬ್ಬರೂ ಇಲ್ಲ, ಇಲ್ಲೇ ಜೀವ ಬಿಟ್ಟಿದ್ದ ಜಾಗ. ಸೊ ಹಂಗಾಗಿ ಅವ್ರ ಆತ್ಮಕ್ಕೆ ನಿಜವಾಗ್ಲೂ ಸ್ವಲ್ಪ ಶಾಂತಿ ಸಿಕ್ಕಿ ಖುಷಿ ಪಡ್ತಾ ಇರ್ತಾರೆ. ಕಂಪ್ಲೀಟ್ ಶಾಂತಿ ಆದಷ್ಟು ಜಲ್ದಿ ಕೊಡಿಸ್ತೀನಿ, ಆ ಟೈಮಿಗೆ ಕಾಯ್ತಾ ಇದ್ದೀನಿ, ಅಲ್ಲಿವರೆಗೂ ಬಿಡಲ್ಲ ನಾನು. ಸೊ ಅದನ್ನು ಬಿಟ್ಟು ಶಿವು, ನಿನಗೆ ವಾವ್ ಅನಿಸಿದ್ದ ಜಾಗಗಳು ಎಲ್ಲೆಲ್ಲಿದೆ? ಅಂದರೆ ಎಲ್ಲವೂ ಚೆನ್ನಾಗಿದೆ, ನನಗೆ ಗೊತ್ತು. ಚೆನ್ನಾಗಿಲ್ಲದ್ರೆ ನೀನು ತೆಗಿಯೋಕ್ಕೆ ಸಾಧ್ಯ ಇಲ್ಲ. ನಿನಗೆ ವಾವ್ ಅನಿಸಿದ ಜಾಗ ಆ್ಯಸ್ ಎ ಟೆಕ್ನಿಷಿಯನ್, ಆ್ಯಸ್ ಎ DOP ಅಂತ ಅನಿಸಿದ್ದು, ಹೌದು ಇಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಮಾಡ್ಬೋದಲ್ಲ ಅನ್ನೋದೊಂದು ನನಗೆ ತುಂಬ ಅನಿಸಿದ್ದೇನು ಅಂದರೆ, ಡ್ರ್ಯಾಗನ್ ಮಂಚು ಇಂಟ್ರೊಡಕ್ಷನ್. ಅವರು ಚೇಂಜ್ ಓವರ್ ಆಗ್ತಾರೆ, ಗ್ಯಾರೇಜಿಂದ ಇನ್ನೊಂದು ವರ್ಕಿಗೆ ಶಿಫ್ಟ್ ಆದಾಗ ಆ ಒಂದು ತಿಪ್ಪೆಗುಂಡಿ ಹತ್ರ ಎಕ್ಸ್ಪ್ಲೋರ್ ಮಾಡಿದ್ವಲ್ಲ, ನನಗೆ ಅದೇ ವಾವ್ ಅನಿಸಿದ್ದು ಆ ಜಾಗ. ಮತ್ತು ಅದರಿಂದ ಆಚೆ ಬಂದು ಅವನದೊಂದು ಪ್ರಪಂಚನ ಜರ್ನಿ, ಫಸ್ಟ್ ಹಾಫಲ್ಲಿ ನಾವು ಕಂಪ್ಲೀಟ್ ಜರ್ನಿ ಮಾಡಿದ್ವಲ್ಲ, ಅವನ ಜಾಬ್ನ ಎಕ್ಸ್ಪ್ಲೋರ್ ಮಾಡಿದ್ವಲ್ಲ, ಅವನ ಜಾಬ್ನ, ಆ ಪ್ರತಿ ಜಾಗಗಳು ನನಗೆ ವಾವ್ ಎಲಿಮೆಂಟೇ. ಬಟ್ ನಾನು ಆ ಥರ ಎಲಿಮೆಂಟೇ ನೋಡಿಲ್ಲ, ಅದು ನಾನು ವಾವ್ ಆಗೇ ನೋಡಿದ್ದಕ್ಕೆ ಅದು ಪಿಕ್ಚರೈಸೇಷನ್ ಆಗಿದೆ ಸರ್. ಸರಿ, ಅದನ್ನು ಬಿಟ್ಟು ನಿನಗೆ ಓವರಾಲ್ ಆ್ಯಸ್ ಅನ್ ಆಡಿಯನ್ ಆಗಿ ಸಿನಿಮಾ ನೋಡಿದಾಗ, ಇಲ್ಲ ಇದು ಹುಡುಗರು ಮಾಡಬಾರ್ದು ಈ ಡ್ರಗ್ ವಿಷಯನ ಅಂತ ನೀವು ಅನಿಸಿದೆ ಅಲ್ಲ ಸರ್? ನನಗೆ ಈ ವಿಷಯ ನೀವು ಕಥೆಯಲ್ಲೇನೋ ಹೇಳಿದಾಗ ಆ ವಿಷಯಗಳನ್ನ ಹೇಳಿದ್ರಿ, ಡ್ರಗ್ ಅಂತ ಹೇಳಿದ್ರಿ. ಅದು ಈ ರೀತಿ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಯಾಕಂದರೆ ನಿಮ್ಮ ಜೊತೆ ನಾವು ಜರ್ನಿ ಮಾಡಿದಾಗ ನಾವೇ ಲೈವಾಗಿ ಹೋಗಿ ನೋಡಿದ್ದು ಉಂಟು ಈ ಥರ ಆಗಿರೋದು. ಮತ್ತು ಒಂದಿಷ್ಟು ರಿಯಾಬ್ ಸೆಂಟರ್ಗಳಿಗೆ ಹೋಗಿದ್ವಿ, ಮತ್ತು ಒಂದಿಷ್ಟು ಕ್ಯಾರೆಕ್ಟರ್ಗಳು ಪಾಪ ಅವರು ಆಚೆನೇ ಬರ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರ ತಂದೆ ತಾಯಿನೇ ಇಂಥವ್ರು ಬೇಡ ಅನ್ನೋದನ್ನ ಹಂಗೆ ಮುಚ್ಚಿಟ್ಟಿರೋರು ನಾವು ನೋಡಿದ್ದೀವಿ. ಆ ವಿಷಯಗಳೆಲ್ಲ ನೋಡಿದಾಗ ಸೊ ಈ ಥರದ ಇಂಪ್ಯಾಕ್ಟ್ ನಾವು ಹೇಗೆ ಮಾಡ್ತೀವಿ ಸಿನಿಮಾದಲ್ಲಿ ಅಂತಂತ ತುಂಬ ಅನಿಸಿತ್ತು ಸರ್. ಅದಾದಮೇಲೆ ಆ ಟೈಡಲ್ ಅನ್ನೋ ಒಂದು ವಿಚಾರದಲ್ಲಿ ನೀವು ನಿಲುವು ನಿಂತಿರೋದು ನಂಗೆ ತುಂಬ ಖುಷಿ ಕೊಡ್ತು. ನಮ್ಗಳಿಗೆ ಅದು ಗೊತ್ತಿಲ್ಲ, ಬಟ್ ಹೊರಗಡೆ ಆ ಥರದ್ದೊಂದು ಇದೆ ಅನ್ನೋದನ್ನು ನೀವು ತಿಳಿಸ್ಕೊಡ್ತೀರಾ. ಮತ್ತು ಆ ಥರದ್ದೊಂದು ಇದೆ ಅನ್ನೋದನ್ನು ಗೊತ್ತಿದ್ರು ಕೂಡ ಗೊತ್ತಿಲ್ದಿರೋಂಗೆ ಅದನ್ನು ಒಳಗಡೆನೇ ಇಟ್ಕೊಂಡು ಒಂದಿಷ್ಟು ಯುವಕರು ಕೆಡ್ತಿದ್ದಾರೆ, ಯುವಕರು ಆಗಿರಲಿ ಯುವತಿಯರೇ ಆಗಿರಲಿ ಎಲ್ಲರೂ ಕೆಡ್ತಾ ಇದ್ದಾರೆ. ಆ ವಿಷಯಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ದು ತುಂಬ ಒಳ್ಳೆಯದಿತ್ತು ಸರ್. ಮತ್ತು ಅದರಿಂದ ತುಂಬ ಜನಕ್ಕೆ ಇವತ್ತು ಅದೇ ಗೆಲ್ಲಿಸ್ತಾ ಇರೋದು, ನಮ್ಮನ್ನು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀವಲ್ಲ, ಅದರಿಂದನೇ ನಮಗೆ ಜನ ಮೆಚ್ಚುಗೆ ಕೊಡ್ತಾ ಇರೋದು. ಅದು ಖುಷಿ ಇದೆ ಸರ್. ಥ್ಯಾಂಕ್ ಯು ಶಿವು. ಅದು ಬಿಟ್ಟು ನೀನು ನನ್ನ ಜೊತೆ ಯಾವಾಗ ಆ್ಯಕ್ಟ್ ಮಾಡ್ತೀಯ ಸರ್? ನಾವೇನು ಆ್ಯಕ್ಟಿಂಗ್ ಮಾಡೋದು ಸರ್, ನಿಮ್ಮ ಜೊತೆ ಜರ್ನಿನೇ ಆ್ಯಕ್ಟಿಂಗ್ ಇರುತ್ತೆ. ನಾನು ಪ್ರತಿ ಸೆಕೆಂಡು ಆ್ಯಕ್ಟಿಂಗ್ ಮಾಡೋ ಥರ ನೀವು ಮಾಡ್ತೀರಾ? ಇಲ್ಲ ನಾನೇನಾದ್ರು ಹೇಳಿದಾಗ ನೀವು ನನ್ನನ್ನು ಆ್ಯಕ್ಟಿಂಗ್ ಮಾಡಿಸ್ಲಿ ಅಂತ ಅಲ್ಲಿ ದೂರದಿಂದನೇ ಹೇಳ್ಬಿಟ್ಟು, ನೋಡಿ ಶಿವ ಹೆಂಗೆ ಮಾಡ್ತಾ ಇರ್ತಾನೆ ಇವಾಗ ಅಂತ. ನನ್ನ ಆ್ಯಕ್ಟಿಂಗ್ ನಿಮಗೆ ಕಂಪ್ಲೀಟಾಗಿ ಗೊತ್ತು. ಒಂದು ಕ್ಯಾರೆಕ್ಟರ್ ಮಾಡಿಸ್ತೀನಿ. ಬೇಡ ಸರ್, ಆಲ್ರೆಡಿ ಒಂದು DOP ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ, ಅದಕ್ಕಿಂತ ದೊಡ್ಡದು ಬೇಕಾ? ಎಸ್ ಥ್ಯಾಂಕ್ ಯು. ನಿಮಗೆ ಈ ಥರದ್ದೇ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋಬೇಕು ಅಂತಂತ ಯಾಕೆ ಅನಿಸುತ್ತೆ? ಮತ್ತು ಗಂಭೀರವಾಗಿರುತ್ತೆ ವಿಷಯಗಳು,
ಬಟ್ ನಿಮ್ಗೆ ಯಾಕೆ ಆ ಥರ ಅನಿಸುತ್ತೆ? ಮತ್ತು ಅದ್ರ ಜೊತೆಗೆ ನಿಮಗೆ ಕೆಪಾಸಿಟಿ ಇದೆ, ಕಾಮಿಡಿ ಸಿನಿಮಾನೂ ಕೆಪಾಸಿಟಿ ಇದೆ, ಮತ್ತು ಒಂದು ಹಾರರ್ ಕೆಪಾಸಿಟಿನೂ ಇದೆ. ಅದು ಬಿಟ್ಟು ಈ ಥರದ್ದೇ ಒಂದನ್ನು ಯಾಕೆ ಅನ್ಕೋತೀರಾ ಸರ್? ನಾನು ಯಾವಾಗಲೂ ಸೊಸೈಟಿ ಒಳಗಡೆ ಏನು ನಡೀತಿದೆ ಅದನ್ನು ಹಾಟ್ ಟಾಪಿಕ್ ಆಗಿ ತೊಗೊಂಡು ಆಚೆ ಕಡೆ ಹೆಂಗಿದ್ಯೋ ಹಂಗೆ ಹಸಿಯಾಗಿ ಹೇಳ್ಬಿಡ್ಬೇಕು ಅನ್ನೋ ಆಸೆ ನನಗೆ. ಇನ್ಫ್ಯಾಕ್ಟ್ ಸುಮಾರು ಜನ ಮಾತಾಡ್ತಾರೆ, ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಅಲ್ವಾ, ಎದುರುಗಡೆ ಅಂದ್ಬಿಡ್ತೀರ ಅಲ್ವಾ, ಕೋಪಿಷ್ಟ ಅಲ್ವಾ ಅಂತಲೇ ಹೇಳ್ತಾರೆ. ಇದೇ ನನ್ನ ಕೋಪ. ಸ್ಟ್ರೈಟಾಗಿ ಹೇಳೋಣ, ಅದನ್ನು ಸ್ಟ್ರೈಟಾಗಿ ಹೇಳೋಣ ಅಂತ. ಈಗ ಯಾರೋ ತುಂಬ ಒಬ್ಬರು ಧರ್ಮೇಂದ್ರ ಸರ್ ಮಾತಾಡಿದ್ದು ನಾನು ನೋಡಿದೆ. ಅವ್ರು ಹೇಳ್ತಾರೆ ಹಸಿಯಾಗಿ ತೋರಿಸಿದ್ದೀರಾ ನೀವು ಅಂತ. ಹೌದು, ಇವತ್ತೆಲ್ಲೋ ಯೂತ್ಸು ಹಿಂಗೆಲ್ಲ ಅಧ್ವಾನ ಆಗ್ತಾ ಇದ್ದಾರಲ್ಲ, ಅದರದ್ದೊಂದು ಕಾಷನ್ ಹೇಳ್ತಾ ಹೋಗೋಣ. ಸಲಹೆ ಮಾಡಿದಾಗ ಅದೇ ಚಿಕ್ಕ ಹುಡುಗರು ರೌಡಿಸಮ್ಗೆ ಟೆಂಪ್ಟ್ ಆಗಬೇಡಿ, ಸಾಕು ಇಲ್ಲಿವರೆಗೂ ನಡೆದಿರೋದೇ ಸಾಕು, ನೀವು ಟೆಂಪ್ಟ್ ಆದಷ್ಟು ಬದುಕಾಳಾಗುತ್ತೆ ಅಂತ ಹೇಳಿದೆ. ಇವತ್ತು ಡ್ರಗ್ ಇಟ್ಕೊಂಡು ನೀವು ಲೈಫ್ನ ನಾಶ ಮಾಡ್ಕೋಬೇಡಿ. ಯಾಕಂದರೆ ಚಿಕ್ಕ ಮಕ್ಕಳಿಗೆ HIV ಬರ್ತಾಯಿದೆ, ಕೈಗಳು ಕೊಳ್ತೋಗ್ತಾವೆ, ಸತ್ತೋಗ್ತಾ ಇದ್ದಾರೆ. ಅದು ನನ್ನ ಇಂಟ್ರೆಸ್ಟ್ ಯಾವಾಗಲೂ. ನಾನು ನಾಟ್ ಎಗೇನ್ಸ್ಟ್ ದ ಸಿಸ್ಟಮ್, ಕ್ವೆಶ್ಚನಿಂಗ್ ಟು ದ ಸಿಸ್ಟಮ್ನ ಕ್ವೆಶ್ಚನ್ ಮಾಡೋದು. ಹಿಂಗಿದೆ ನೋಡಿ ಇವತ್ತು ಅಂತ ಕ್ವೆಶ್ಚನ್ ಮಾಡ್ತಾ ಇರ್ತೀನಿ. ಮತ್ತು ನಿಮಗೆ ಡೈರೆಕ್ಟರ್ ಆಗಿ ಇಷ್ಟನಾ, ಹೀರೋ ಆಗಿ ಇಷ್ಟನಾ ಸರ್? ನನಗೆ ಕತೆ ತುಂಬ ನನಗೆ ಕತೆ ತುಂಬ ಚೆನ್ನಾಗಿದ್ದರೆ, ಈಗ ಉದಾಹರಣೆಗೆ ತಂಬಿ ಮಾಡಿರೋ ಕತೆ ಅದ್ರಲ್ಲಿ ಆ್ಯಕ್ಟ್ ಮಾಡಬೇಕು ಅನಿಸುತ್ತೆ. ಯಾಕೆಂದರೆ ಅವ್ನು ನನ್ನ ಥರದ್ದೇ ಯೋಚನೆಗಳು ಮಾಡ್ತಾನೆ ಅವನು. ಆ ಥರದ್ದು ಕಥೆಯಲ್ಲಿ ಇಷ್ಟಪಡ್ತೀನಿ. ಅದು ಬಿಟ್ಬಿಟ್ಟು ಸುಮ್ಮನೆ ಹೀರೋ ಆಗಿ ಮಾಡು, ಒಂದೆರಡು ಡ್ಯಾನ್ಸು, ಒಂದು 4 ಫೈಟ್ ಮಾಡು, ನನಗೆ ಇಷ್ಟ ಆಗಲ್ಲ. ಅದು ಇಷ್ಟ ಆಗಲ್ಲ. ಆಮೇಲೆ ಡೈರೆಕ್ಟ್ರ್ ಆಗಕ್ಕೆ ನೀನು ಕೇಳಿದ ಪ್ರಶ್ನೆಗೆ ಅಫ್ಕೋರ್ಸ್ ನಾನು ಡೈರೆಕ್ಟ್ರಾಗಿ ನೋಡಿ, ಇವಾಗ ಭೀಮಾಲಿ ಇಷ್ಟೆಲ್ಲ ಹೇಳಿದ್ದೀನಿ, ಮತ್ತೆ ಇನ್ನೊಂದು ಎತ್ಕೊಂಡ್ರೆ ಇನ್ನೇನೋ ಒಂದು ಹೊಸಾದು ಹೇಳೋಕ್ಕೆ ಶುರು ಮಾಡ್ತೀನಿ. ಅದ್ರ ಹುಡುಕಾಟದಲ್ಲೇ ಇರ್ತೀನಿ, ಪ್ರತಿ ದಿವಸ ಹುಡುಕಾಟದಲ್ಲೇ ಇರ್ತೀನಿ. ಅದು ನನಗೆ ತುಂಬ ಅಭ್ಯಾಸ ಇದೆ ಸರ್. ಒಂದು ಕ್ಷಣ ನೀವು ಸುಮ್ಮನೆ ಇರಲ್ಲ, ಒಂದು ಹ್ಞೂ ಅಂತ ಗೊತ್ತಾಗಿದೆ ಇಮಿಡಿಯೇಟ್ಲಿ ಅದನ್ನು ಫಾಲೋಅಪ್ಗೆ ಹೋಗ್ತೀರಾ. ಹೌದು. ಮತ್ತು ಸರ್, ನಿಮಗೆ ಸಿನಿಮಾಟೋಗ್ರಫಿಯಲ್ಲಿ ಈ ಥರದ್ದೇ ಒಂದು ವರ್ಷನ್ನ ಇಡಬೇಕು ಅನ್ನೋದು ಯಾಕೆ ಅನಿಸುತ್ತೆ? ನೀವು ನನಗೆ ಎಷ್ಟೋ ಸಲ ಗೈಡ್ಲೈನ್ಸ್ ಕೊಟ್ಟಿದ್ದೀರಾ, ಇಲ್ಲ ನನಗೆ ಈ ಥರ ರಾ ಆಗೇ ಇರಲಿ, ಮತ್ತು ಈ ಥರದ್ದೇ ಒಂದು ಪಿಕ್ಚರೇಷನ್ ಇರಲಿ, ಮತ್ತು ಮೇಕಪ್ಪೇ ಮಾಡಬಾರ್ದು ಅನ್ನೋದೆಲ್ಲ ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಸೊ ನಿಮ್ಗೆ ಯಾಕೆ ಆ ರೀತಿ? ನಾನು ಎಷ್ಟೋ ಸಲ ಮೇಕಪ್ ಬಗ್ಗೆ ನಾವು ಮಾತಾಡಿದ್ದೀವಿ, ಬಟ್ ಮೇಕಪ್ ಬೇಡ ಅನ್ನೋದು ಯಾಕೆ ಅಂತ. ರಾ ಕಾಣಿಸ್ಬೇಕಂದ್ರೆ ಮೇಕಪ್ ಇರಬಾರ್ದು. ಸಬ್ಜೆಕ್ಟ್ಗಳು ಹಂಗಿರ್ತವೆ. ಅಂದರೆ ಇವಾಗೆಲ್ಲೋ ಒಂದು ದೇವ್ರ ಪಾತ್ರ ಆಗ್ತೀವಿ ಅನ್ನೋದಾದರೆ ಅದಕ್ಕೆಲ್ಲ ಮೇಕಪ್ ಮಾಡಿ ದೇವ್ರ ಥರ, ದೇವಿ ಥರನೋ, ಗಂಡು ದೇವ್ರ ಥರನೋ ತೋರಿಸ್ಬೋದು ನಾವು. ಅದು ಬಿಟ್ಟು ಓಕೆ, ಇನ್ನೊಂದು ಇನ್ನೊಂದು ಸ್ಟೈಲ್ ಆಫ್ ಕತೆ ಹೇಳ್ತೀನಿ ಅಂದರೆ ಮೇಕಪ್ ಮಾಡ್ಬೋದು. ನನ್ನ ಕತೆಗಳಲ್ಲಿ ವಿತೌಟ್ ಮೇಕಪ್ ಇಲ್ದಿರ ತೋರಿಸ್ಬೇಕನ್ನೋ ಆಸೆ. ಯಾಕಂದರೆ ನಿನಗೆ ಗೊತ್ತು, ಗಾಂಧಿನಗರದಲ್ಲಿ ಎಲ್ಲರೂ ಮೇಕಪ್ ಹಾಕ್ಕೊಂಡೇ ಮಾತಾಡೋದು, ಮೇಕಪ್ ಇಲ್ದಿರ ಮಾತಾಡೋದೇ ಇಲ್ಲ. ಅದು ಗೊತ್ತಾಗಲ್ಲ, ಮೇಕಪ್ಪ ಮೇಕ್ ಡೌನ ಒಂದೂ ಗೊತ್ತಾಗಲ್ಲ. ಅಂಥವ್ರ ಮಧ್ಯೆ ಕೆಲವು ಸಿನಿಮಾ ನಾನು ತೆಗೆದಾಗ ಮೇಕಪ್ ಇಲ್ದಿರ ಮಾಡಿಸ್ತೀನಿ. ಅದನ್ನು ತುಂಬ ವರ್ಕ್ ಆಗಿದೆ ಸರ್. ತುಂಬ ಜನ ಹೇಳಿದ್ದಾರೆ, ಅಷ್ಟು ಕ್ಯಾರೆಕ್ಟರ್ಗಳಲ್ಲಿ ಫೇಸಲ್ಲಿ ಅಷ್ಟು ರಿಯಲಿಸ್ಟಿಕ್ ಇದೆ, ಹೇಗಿಟ್ರಿ ಅಂತಂದು. ಆ ರಾನೆಸ್ ಸಿಗ್ಬೇಕಂದ್ರೆ ವಿತೌಟ್ ಮೇಕಪ್ ನಾವು ತೋರಿಸ್ದಾಗಲೇ ಅದು ವಾವ್ ಅನ್ನಿಸೋದು ನನಗದು. ನನಗೆ ಇನ್ನೊಂದು ವಿಚಾರ ತುಂಬ ಖುಷಿ ಕೊಡೋದು ಅಂದರೆ, ನೀವು ಎಲ್ಲರಿಗೂ ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಅಂದರೂ ಕೈ ಬಿಡೋಲ್ಲ. ಅದು ನಿಮ್ಗೆ ಯಾವ ರೀತಿ ಬಂದಿದ್ದು ಸರ್? ಅಮ್ಮನಿಂದ. ಅಮ್ಮ ನನಗೆ ಕಲಿಸಿರೋದು ಅದೇನೆ. ಮನೆಗೆ ಬಂದವ್ರು ಊಟ ಹಾಕು, ಫಸ್ಟ್ ಊಟ ಮಾಡಿಸು, ಬಂದಿದ ತಕ್ಷಣ ಊಟ ಮಾಡ್ತೀರಾ ಅಂತ ಕೇಳು, ಆಮೇಲೆ ನಿನ್ನ ಕೈಯಲ್ಲಾದಷ್ಟು ನೀನು ಸಹಾಯ ಮಾಡು. ನೀನು ಎಷ್ಟು ಸಹಾಯ ಮಾಡ್ತೀಯೋ ಅಷ್ಟು ಕಷ್ಟದಲ್ಲಿ ಇದ್ದಾಗ ದೇವ್ರು ನಿನಗೆ ಸಹಾಯ ಮಾಡ್ತಾನೆ. ಆ ಮನುಷ್ಯ ನಿನಗೆ ರಿಟರ್ನ್ ಸಹಾಯ ಮಾಡದೆ ಹೋದ್ರೂ ದೇವ್ರು ನಿನ್ನ ಸಹಾಯ ಮಾಡ್ತಾನೆ. ಸೊ ಹಂಗಾಗಿ ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಸಹಾಯ ಮಾಡಿ. ನನಗೆ ಸಮಾನತೆ, ಎಲ್ಲರೂ ಚೆನ್ನಾಗಿರ್ಬೇಕು ನನಗೆ. ಇವಾಗ ನಮ್ಮ ಸಿನಿಮಾಲಿ ದುಡಿಯುವಂಥ ಎಲ್ಲ ಈ ಲೈಟಿಂಗ್ ಕಾರ್ಮಿಕರಾಗ್ಬೋದು, ಲೈಟ್ ಆಫೀಸರ್ಸ್ ಅಂತ ನಾವೇನು ಕರಿತೀವಿ ಅವರಾಗ್ಬೋದು, ಕ್ಯಾಮ್ರಾ ಆಫೀಸರ್ಸ್ ಅಂತ ಏನು ಕರಿತೀವಿ ಅವರಾಗ್ಬೋದು, ಸೆಟ್ ಆಫೀಸರ್ಸ್ ಅವರಾಗ್ಬೋದು. ನಾನು ಹೇಳೋದು ಯಾವಾಗಲೂ ಒಂದೇ, ಪ್ರೊಡ್ಯೂಸರ್ಸ್ಗೆಲ್ಲ ಕೇಳ್ಕೊತೀನಿ, ಸರ್ ನಿಮ್ಗೇನ ಒಳ್ಳೇದಾಗಬೇಕು ಅನ್ನಂಗಿದ್ರೆ ಫಸ್ಟ್ ಅವ್ರಿಗೆಲ್ಲ ಸೆಟ್ಲ್ ಮಾಡಿಬಿಡಿ, ಅವ್ರಿಗೆ ಕೊಟ್ಬಿಡಿ. ಅವರೆಲ್ಲ ನೊಂದ್ಕೊಂಡ್ರೆ ಸರ್, ಅವರು ಈ ಸ್ಕ್ರಿಪ್ಟ್ ಮತ್ತು ಈ ಸಿನಿಮಾದ ಜೀವಾಳಗಳವರು. ಅವರು ಉಸಿರು ಬಿಟ್ಟರೆ ದರಿದ್ರ ಬಂದ್ಬಿಡುತ್ತೆ ಸರ್. ಆ ದರಿದ್ರಕ್ಕೆ ಸಿಕ್ಕಾಕೋಬೇಡಿ, ದಯವಿಟ್ಟು ಅವ್ರಿಗೆ ಕ್ಲಿಯರ್ ಮಾಡಿಬಿಡಿ. ಯಾವಾಗ ನೀವು ಕೂಲಿ ಕೆಲಸನೇ ಅಲ್ವಾ, ಅವರು ಆ ಕೆಲಸ ಮಾಡೋರು ನೀವು ಯಾವಾಗ ದುಡ್ಡು ಕೊಡ್ತೀರೋ ಅವಾಗ ಆಟೋಮೆಟಿಕ್ಕಾಗಿ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಯಾವತ್ತು ನೀವು ಕೊಡಲ್ವೋ ಅವತ್ತು ನಿಮಗೆ ಗೊತ್ತಿಲ್ಲದಂಗೆ ಇಂಡೈರೆಕ್ಟಾಗಿ ಹೊಡಿತಾ ಇರುತ್ತೆ, ಬಟ್ ನಿಮ್ಗೆ ಅದು ಗೊತ್ತಾಗಲ್ಲ ಅಂತ ಸುಮಾರು ಜನಕ್ಕೆ ನಾನು ಹೇಳ್ತೀನಿ. ಮತ್ತು ಅದನ್ನೆಲ್ಲ ಫುಲ್ಫಿಲ್ ಮಾಡಿಸ್ಬಿಡ್ತೀನಿ. ಕೊಟ್ಬಿಡಿ ಇಲ್ಲಾಂದರೆ ಸರ್ ನಿಮ್ಗೆ ದರಿದ್ರ ಬರುತ್ತೆ. ಯಾವ ಲೆವೆಲ್ ದರಿದ್ರ ಅಂದರೆ ನೀವು ನಂಬೋದೇ ಇಲ್ಲ. ಇರೋರು ಅವರೇ ಅಲ್ವಪ್ಪ.
ನಾನು ಹೇಳೋದು ದುಡ್ದವನಿಗೆ ಕೊಟ್ಬಿಟ್ರೆ ಅವನ ಒಳ್ಳೆ ಉಸಿರು ನಮಗೆ ತಟ್ಟಿದ್ರೆ ನಮ್ಮನ್ನ ಎತ್ಕೊಂಡು ಹೋಗುತ್ತೆ. ಸಲಗ ನಂತರ ಭೀಮಾಗೆ ನನ್ನನ್ನೇ ಸಿನಿಮಾಟೋಗ್ರಾಫರ್ ಆಗಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅದು ಒಂದು ನನ್ನ ಒಂದು ಪಲ್ಸಮ್ಮ. ಅದು ನಾನು ಯಾವಾಗಲೂ ಯೋಚನೆ ಮಾಡೋದು ನಿನ್ನ ಬಗ್ಗೆ ಅಲ್ಲ. ನೀನು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಮತ್ತು ನಿಮ್ಮ ತಂದೆ ಬಗ್ಗೆ ಹೇಳಿದಾಗ ನನಗೆ ತುಂಬ ಅಳು ಬರುತ್ತೆ ಮನಸ್ಸಿಗೆ. ನಿಮ್ಮ ತಾಯಿ ಪಡೋ ಕಷ್ಟ, ನಿನ್ನ ಸಾಕಿದ್ದು, ಅವೆಲ್ಲ ನನಗೆ ಹೇಳ್ತಾ ಇರ್ತೀಯಲ್ಲ, ಅವಾಗ ನಾನು ನಿನಗೋಸ್ಕರ ಕೆಲಸ ಕೊಡೋದೇ ನಾನು ಮಾಡು ಅಂತ ಹೇಳೋದೇ ಇಲ್ಲ. ಅಂಥವ್ರ ಮನೆ ಮಗು ಇವತ್ತೊಂದು ದೊಡ್ಡ ಹೆಸರು ಮಾಡಿದೆಯಲ್ಲ, ಇನ್ನೂ ದೊಡ್ಡ ಹೆಸರು ಮಾಡಲಿ ಅನ್ನೋ ಆಸೆ ನನಗಷ್ಟೇ.